ಕರ್ನಾಟಕದ ಅದರಲ್ಲೂ ಬೆಂಗಳೂರಿನಲ್ಲಿ ಅಭಿವೃದ್ಧಿಯಾಗುತ್ತಿರುವ ಸಾಫ್ಟ್ವೇರ್ ವಿಶ್ವ ಸಾಫ್ಟ್ವೇರ್ ಮಾರುಕಟ್ಟೆಯಲ್ಲೇ ಅಗ್ರಸ್ಥಾನವನ್ನು ಪಡೆದಿರುವುದು ಎಲ್ಲರಿಗೂ ತಿಳಿದ ವಿಚಾರ. ಆದರೆ ಕೊಡಗಿನಲ್ಲಿ ಬೆಳೆಯುತ್ತಿರುವ ಕೆನ್ನಾಲಿಗೆ ಹೂವು ಸಹ ವಿಶ್ವದ ಹೂವು ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನು ಪಡೆದಿರುತ್ತದೆ. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಡಿಕೇರಿಗೆ ಹೋಗಿ ತಿಳಿದುಕೊಳ್ಳೋಣ. ಕೃಷಿ ಬಹು ಕಷ್ಟದ ಹಾಗೆಯೇ ನಷ್ಟದ ಕಾಯಕ ಎಂಬುದು ಈಗಿನ ಸಾಮಾನ್ಯ ಭಾವನೆ. ಇಂತಹುದರಲ್ಲಿ ಬರೀ ಬಣ್ಣದ ಹೂ ಬೆಳೆದು ಲಕ್ಷ ಲಕ್ಷ ಸಂಪಾದಿಸಲು ಸಾಧ್ಯವೇ? ಸಾಧ್ಯ ಎಂದರೆ ಕೆಲವರು ನಕ್ಕು ಬಿಡಬಹುದು. ಆದರೆ ಇಂತಹ ಸಾಧನೆ ಮಾಡಿದವರನ್ನು ನೋಡಿದಾಗ ನಗುವವರು ಒಂದು ಕ್ಷಣ ಮೂಕ ವಿಸ್ಮಿತರಾಗಬೇಕಾಗುತ್ತದೆ. ಹೂವಿನ ಬಳಕೆಯಲ್ಲಿ ಅಲಂಕಾರಿಕ ಬಳಕೆಯೇ ಪ್ರಧಾನವಾದುದು. ಆಕರ್ಷಕ ಬಣ್ಣ, ಆಕಾರದ, ಹೆಚ್ಚು ಕಾಲ ತಾಜಾತನ ಉಳಿಸಿಕೊಳ್ಳುವ ಹೂಗಳಿಗೆ ಈ ಕ್ಷೇತ್ರದಲ್ಲಿ ಹೆಚ್ಚು ಬೇಡಿಕೆ ಇರುವುದು ತೀರಾ ಸಹಜ. ಇಂತಹ ಹೂಗಳಲ್ಲಿ ಒಂದು ಕೆನ್ನಾಲಿಗೆ ಹೂ ಅಥವಾ ಆಂಥೋರಿಯಂ. ಜೀವೋತ್ಕರ್ಷದ ಸಂಕೇತವಾದ ಕಡುಗೆಂಪು ಬಣ್ಣದಲ್ಲಿ ಲಕ ಲಕ ಹೊಳೆಯುವ ಈ ಕೆನ್ನಾಲಿಗೆ ಹೂ ತಿಳಿಗೆಂಪು, ಬಿಳಿ ಅಲ್ಲದೆ ಹಲವೊಮ್ಮೆ ದ್ವಿವರ್ಣ ಮತ್ತು ಬಹುವರ್ಣಗಳಲ್ಲಿಯೂ ಮಿರುಗುತ್ತಿರುತ್ತದೆ. Cultural practice is that in 1 acre of land you can grow a minimum. ಗೋಪಿನಾಥ್ ಅವರ ಪ್ರಕಾರ 1 ಎಕರೆ ಪ್ರದೇಶದಲ್ಲಿ 20,000 ಗಿಡಗಳನ್ನು ಬೆಳೆಸಬಹುದು. 1 ಎಕರೆಯಲ್ಲಿ ಕೇವಲ ಹೂವಿನಿಂದಲೇ ಅಂದರೆ ಗಿಡದ ಮಾರಾಟ ಬಿಟ್ಟು ವರ್ಷವೊಂದಕ್ಕೆ 5 ಲಕ್ಷ ರೂಪಾಯಿ ವರಮಾನವಿದೆ. ನೀಳವಾದ ಕಾಂಡ ಹಾಗೂ ಅಗಲ ಎಲೆಯಾಕಾರದ ಹೂ ಅದನ್ನ ಇತರ ಹೂಗಳಿಂದ ವಿಭಿನ್ನಗೊಳಿಸುತ್ತದೆ. ದೇಶದ ಅತಿ ದೊಡ್ಡ ಆಂಥೋರಿಯಂ ಹೂ ಕೃಷಿಕರಾಗಿರುವ ಇವರ ತೋಟ ರಾಕ್ವುಡ್ ಆಂಥೋರಿಯಂನಲ್ಲಿ ಈಗ 1 ಲಕ್ಷಕ್ಕೂ ಹೆಚ್ಚು ಆಂಥೋರಿಯಂ ಸಸ್ಯಗಳು ಬೆಳೆದಿವೆ. ಬಹಳ ದಿನ ತಾಜಾ ಆಗಿ ಸಂಗ್ರಹಿಸಿಡಲು ಅನುಕೂಲವಾದ ಈ ಹೂವಿಗೆ ವಿದೇಶಗಳಲ್ಲಿ ಭಾರೀ ಬೇಡಿಕೆಯುಂಟು. ಉತ್ತಮ ಗುಣಮಟ್ಟದ ಒಂದು ಹೂವಿಗೆ 20 ರಿಂದ 30 ರೂಪಾಯಿ ಬೆಲೆ ದೊರೆಯುತ್ತದೆ. ಹಾಗೂ ಈ ಗಿಡವೊಂದಕ್ಕೆ 50 ರಿಂದ 500 ರೂಪಾಯಿವರೆಗೂ ಆಗುತ್ತದೆ. ಸಾಂಪ್ರದಾಯಿಕ ಕೃಷಿಯಿಂದ ಬಳಲುತ್ತಿರುವ ನಮ್ಮ ರೈತರು ಇಂತಹ ವಾಣಿಜ್ಯೋದ್ಯಮ ಕೃಷಿಗೆ ಕೈಹಾಕುವ ಅಗತ್ಯ ಬಹಳವಾಗಿದೆ. ಗೋಪಿನಾಥ್ ಅವರ ಪ್ರಕಾರ ಮೊದಲು ವಾರಕ್ಕೆ 40 ಹೂಗಳನ್ನು ಮಾರುವುದು ಕಷ್ಟವಾಗುತ್ತಿತ್ತು. ಆದರೆ ಈಗ ಅವರು ವಾರಕ್ಕೆ 5 ರಿಂದ 6 ಸಾವಿರ ಹೂಗಳನ್ನು ಮಾರಾಟ ಮಾಡುತ್ತಾರೆ. ಆದರೆ ಇಂದಿನ ಬೇಡಿಕೆ ವಾರಕ್ಕೆ 20,000 ಹೂಗಳು.